ಇವತ್ತಿನ ಎಕ್ಸ್ಪೀರಿಯನ್ಸ್ ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ guys. ನಾವು ಸುಮ್ಮನೆ ನೋಡ್ಲಿಕ್ಕೆ ಬಂದದ್ದು, ಅದೇ ನೋಡ್ಲಿಕ್ಕೆ ತರದ ಈದ್ ಉಲ್ ಫಿತ್ರ್ ಆಗ್ಲಿಲ್ಲ. ಇದು ನೋಡ್ಲಿಕ್ಕೆ ಬಂದು 3 ಹಾವು, ಹಾಗೆ ಒಂದು 4-5 ನೋಳಿ, ಹಾಗೆ 6-7 ಒಂದು ಕರಿಮೀನು, ಹಾಗೆ 8-9 ಚರು ಸಿಕ್ಕಿದೆ. ಅದನ್ನು ನಾವು ಅಂತ್ಯಕ್ರಿಯೆ ಮಾಡಿ ಪೊಯ್ಗೆ ಎಲ್ಲ ಹಾಕಿ ಬಂದಿದ್ದೇವೆ. ಬಂದದ್ದು. ಇದು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಇಲ್ಲ, ಇದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅದು ನೋಡುವಾಗ 2 ಫ್ಲೋಟಿಂಗ್ ಇದೆ ಅದರಲ್ಲಿ. ಆ 2 ಫ್ಲೋಟಿಂಗ್ ಇರೋದ್ರಿಂದ ಯಾರ ಹಾಕಿ ಫ್ಲೋಟಿಂಗ್ ಏನು ಯೂಸ್ ಮಾಡಿದ್ರು ಅವರು ಪ್ಯಾರಾಚೂಟ್ ಓಕೆ, ಅದು 2 ಹಾಕಿಬಿಟ್ಟು ಒಂದೇ ಸೈಡ್ ಅಂದ್ರೆ ಒಂದೇ ಇದರಲ್ಲಿ ಇರೋದ್ರಿಂದ ಯಾರೋ ಹಾಕಿ ಮರ್ತೋಗಿದ್ದಾರೆ. ಅದು ಹಾಕಿ 2-3 ದಿವಸ ಆಯ್ತು, 1 ವಾರ ಆಗಿರ್ಬೋದು. ಇದೀಗ ಬ್ರೇಕಿಂಗ್ ನ್ಯೂಸ್. ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಶುರುವಾಗುವ ಸಮಯದಲ್ಲಿ ಖಾಲಿಯಾದ ಈ ನದಿಗಳಲ್ಲಿ ಈ ತರ ಹಾವುಗಳ ಹತ್ಯೆ. ಬಳೆ ಹಾಕಿ ನೀವು ಮೀನಿಡೀರಿ, ಬಳೆ ಹಾಕಿದ ನೆಕ್ಸ್ಟ್ ದಿವಸ ಮರುದಿನವೇ ಬಂದು ಮೀನೇನಿದೆ ನೋಡ್ಬೇಕು, ಏನಾದ್ರೂ ಬಾಕಿ ಆಗಿದೆ ಅಂತ ನೋಡ್ಬೇಕು, ಬಳೆ ಕಟ್ಟಾಗಿದೆ ನೋಡ್ಬೇಕು, ಅದನ್ನೆಲ್ಲ ಮಾಡ್ಬೇಕು. ಅದನ್ನು ಬಿಟ್ಟು 1 ತಿಂಗಳಾಯ್ತು ಅನ್ಸುತ್ತೆ, ಅದರಲ್ಲಿ ಉಳಿದ ಮೀನುಗಳ ಸಿಪ್ಪೆಲ್ಲ ಹೋಗಿತ್ತು. ನಾನೊಂದು ವಿಷಯ ಹೇಳ್ತೇನೆ, ನನಗೆ ಈ ದೆವ್ವ ಭೂತ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ, ಬಟ್ ಭಯ ಇದೆ. ಈಗೂ ಉಂಟೆ.